ಸರ್ ನಮಸ್ತೆ ಸರ್. ಇದೊಂದು ಮೆಟ್ಲಿಂಗ್ ರಸ್ತೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ರಸ್ತೆ, ಅದೇ ರಸ್ತೆ ಡಾಂಬರ್ ರಸ್ತೆಯಿಂದ ಈಗ ಅಲ್ಲಿ ನಾನು ಏನಿದ್ದೀನಿ ಇಲ್ಲಿಗೆ ಎರಡಾಗುತ್ತೆ, ಸ್ಪಾಟ್ಗೆ ಎರಡಾಗುತ್ತೆ. ಇನ್ನೊಂದು ಏನಂದರೆ ಈ ಒಂದು ರಸ್ತೆ ಕೂಡ ನಿಮಗೆ ಒಂದು 20-30 ಅಡಿಯಷ್ಟು ಅಗಲ ಇದೆ ಅದು. ಓಕೆ ನೋಡಿ, ಇಲ್ಲಿ ಇಲ್ಲೊಬ್ಬರು ಇದೇ ಊರಿನವರು ರೈತರವರು ಕೋಕೋನಟ್ಸು, ಬಾಳೆ ಮತ್ತು ಅಡಿಕೆ ಎಲ್ಲ ಹಾಕೊಂಡಿದ್ದಾರೆ. ಇದು ಡಾಂಬರ್ ರಸ್ತೆಯಿಂದ 2 ಕಿಲೋಮೀಟ್ರ್ ಒಳಗಡೆ ಇದೆ ಅನ್ನೋದು ಬಿಟ್ಟರೆ ಅಕ್ಕಪಕ್ಕ ಸುಮಾರು ಜನ ಕ್ರಾಪ್ ಮಾಡ್ತಾಯಿದ್ದಾರೆ. ಈಗ ನಾನು ಹೇಳ್ತಕ್ಕಂಥ ಆಸ್ತಿ ಈ ಒಂದು ರಸ್ತೆಗೆ ಹೊಂದ್ಕೊಂಡಂಗೆ ಇದು ನೋಡಿ, ಈ ಪೀಸು ಮತ್ತು ಆ ಕಡೆ ಉತ್ತಿದೆಯಲ್ಲ ಅದು. ಹಾಗೆಯೇ ನೋಡಿ ಎಡಭಾಗಕ್ಕೂ ಇದೆ. ಈ ನೋಡಿ, ಈಗ ಅಲ್ಲಿ ಪ್ರೆಸೆಂಟ್ 6.5 ಎಕರೆ ಇದೆ. ಇಲ್ಲಿ ಕೂತ್ಕೊಂಡ್ರೆ ಒಂದು 15-20 ಎಕರೆ ಅಷ್ಟು ಆಗುತ್ತೆ. ಇದು ರಸ್ತೆ ಅಲ್ಲ, ಇದು ಆ್ಯಕ್ಚುಲಿ ರಸ್ತೆ ಅಲ್ಲ, ಇದು ಆಸ್ತಿ. ನೋಡಿ ಏನಂದರೆ ಹಿಂಭಾಗದವರು ಹೋಗ್ತಾ ಇದ್ದಾರೆ ಅಷ್ಟೇ. ಆ ಕಡೆ ಉತ್ತಿದೆಯಲ್ಲ ಒಂದು ಪೀಸು, ಅದಾದಮೇಲೆ ಇದು ನೋಡಿ, ಈ ಆಸ್ತಿ ಬಂದು ಆ ಒಂದು ರಸ್ತೆಗೆ ಹೊಂದ್ಕೊಂಡಂಗಿದೆ. ಇದು ನಾರ್ತ್ ಸೌತ್ ಇರ್ತಕ್ಕಂಥ ಆಸ್ತಿ. ನೋಡಿ, ಇಲ್ಲೇನು ಎಂಟಿ ಲ್ಯಾಂಡ್ ಇದೆಯಲ್ಲ, ಅಂದರೆ ಉಳುಮೆ ಮಾಡದೆ ಹಂಗೆ ಇಟ್ಕೊಂಡಿದ್ದಾರಲ್ಲ, ಇದು ಸಂಪೂರ್ಣ ರೆಡ್ ಸಾಯಿಲು ಸರ್. ಆಸ್ತಿ ಅಂತೂ ಒಂದು ಫ್ಲಾಟ್ ಆಗಿದೆ. ಇನ್ನೊಂದು ಏನಂತಂದರೆ, ಈಗ ಅಲ್ಲಿ ನಾನು ಏನಿದ್ದೀನಿ ಇಲ್ಲಿಂದ ಇನ್ನೊಂದು 500-600 ಅಡಿ ಅಂತರದಲ್ಲಿ ಆ ಕಡೆಗಾದಂಗೆ ಡಾಂಬರ್ ರಸ್ತೆ ಕೂಡ ಇದೆ. ಅಲ್ಲಿ ನೋಡಿ, ಆ ಕೋಕೋನಟ್ಸ್ ಇದೆಯಲ್ಲ, ಕೋಕೋನಟ್ಸ್ನಕ್ಕೆ ಹೊಂದ್ಕೊಂಡಂಗೆ ಆ ಭಾಗದಲ್ಲಿ ಡಾಂಬರ್ ರಸ್ತೆ ಇದೆ. ನಾಳೆ ದಿನ ಆ ಡಾಂಬರ್ ರಸ್ತೆಗೆ ಹೊಂದ್ಕೊಂಡಂಗೆ ಆಸ್ತಿಗಳು ಆದರೂ ಆಗಬಹುದು, ಬಟ್ ಹೇಳಲಿಕ್ಕಾಗಲ್ಲ. ಬಟ್ ಆಗ್ತವೆ, ಇಲ್ಲಿ ಕನಿಷ್ಠ ಪಕ್ಷ ಒಂದು 15-20 ಎಕರೆ ಅಷ್ಟು ಆಗ್ತವೆ. 1 by 1 ಆಗುತ್ತೆ, ಆಯಿತಾ. ನೋಡಿ, ಇಮಿಡಿಯೇಟ್ಲಿ ಏನಾಗಲ್ಲ. ನೋಡಿ, ಇದೇ ಲ್ಯಾಂಡು. ಅಂದರೆ ನೋಡಿ, ಇದೊಂಥರ ಹುಲ್ಲು. ನೋಡಿ, ಹುಲ್ಲು ಹೆಂಗೆ ಅಂತಂದರೆ ಉತ್ತುಬಿಟ್ರೆ ಎಲ್ಲ ಒಣಗೋಗುತ್ತೆ ಇದು, ಆಯಿತಾ. ಅಕ್ಕಪಕ್ಕ ಒಂದಷ್ಟು ಜನ ಕ್ರಾಪ್ ಮಾಡ್ತಾಯಿದ್ದಾರೆ. ಅಂದರೆ ಎಲ್ಲರೂ ಅಲ್ಲ, ಒಂದು ಸ್ವಲ್ಪ ಜನ. ಇದೇ ಸಾಯಿಲು, ರೆಡ್ ಆ್ಯಂಡ್ ಬ್ರೌನು, ಫಸ್ಟ್ ಕ್ಲಾಸಿಗಿದೆ. ಆಸ್ತಿ ಮಾತ್ರ ಫಸ್ಟ್ ಕ್ಲಾಸಾಗಿದೆ. ಜೊತೆಗೆ ಪ್ರೈಸು ಕೂಡ ಒಂದು ರೀಸನಬಲ್ ಆಗಿದೆ. ಯಾರು ಇಮ್ಮಿಡಿಯೇಟ್ಲಿ ಈ ಒಂದು ಆಸ್ತಿ ವಿಚಾರವಾಗಿ ಸ್ಪಂದಿಸ್ತಾರೋ ಅವ್ರಿಗೆ. ಓಕೆ, ಥ್ಯಾಂಕ್ ಯು ಸರ್.